ಅಂದ್ರೆ ಶಾಂತಿಯ ಸೇವೆ ಬಾಯಿಂದ ಅಲ್ಲ, ಏನಿದಲ್ಲ, ಮನಸ್ಸಿಂದ ಮನಸ್ಸಿಗೆ ಸೇವೆ ಮಾಡೋಂಥ ಸಂಸ್ಕಾರನ ಆಳವಾಗಿ ತಗೊಬೇಕು. ಆಮೇಲೆ ಪ್ರತಿದಿನ ಎಚ್ಚೆತ್ಕೊಂಡು ರಾತ್ರಿ ಬಾಬನ್ಗೆ ಏನು ಇದು ಮಾಡೋವಾಗ ನಾವು ಗುಡ್ ನೈಟ್ ಹೇಳೋಕೆ ಮುಂಚೆ ಚಾರ್ಟ್ ಕೊಡ್ತೀವಲ್ಲ, ಎಲ್ಲ ಹೇಳ್ತಾ ಇದ್ರಲ್ಲ ಗುಡ್ ನೈಟ್, ಇಲ್ಲ ಅಡ್ಜಸ್ಟ್ ಮಾಡ್ಕೋಬಾಪ ಮಲ್ಕೊಂಡ್ಬಿಡ್ತೀನಿ ಅಂತ. ಆವಾಗ ನಾನು ಇಷ್ಟು ಮಾಡಿದೆ ಬಾಬಾ, ಇಷ್ಟು ಶಾಂತಿ ಅನುಭವ ಆಯ್ತು. ಇಲ್ಲ ಒಂದೊಂದ್ಸತಿ ಸುಮ್ಮನೆ ಶಾಂತಿ ಕೋರದೆ, ಇದೇನೋ ಒಂದು ಬಕೆಟ್ ಒಳಗೆ ಎತ್ಕೊಂಡು ಕೋರೋದ ಹಂಗೆಲ್ಲ ಇಲ್ಲ. ನನ್ನಿಂದ ಬೇರೆಯವ್ರಿಗೆ ಕೊಡೋದು. ಬಂದಿದ್ದು ಮನೆಯವ್ರಿಗೆ ಊಟ ಮಾಡಿ ಅಂದ್ರೆ ಅವ್ರಿಗೆ ಊಟ ಸಿಗತ್ತಲ್ಲ, ಅಡಿಗೆ ಮಾಡಿ ತಟ್ಟೆ ಒಳಗೆ ಬಡಿಸ್ಬೇಕು. ಹಂಗೆ ಶಾಂತಿ ಅನುಭವ ಮಾಡಿ ಫೀಲಿಂಗಲ್ಲಿ ತರಬೇಕು ಬೇರೆಯವ್ರಿಗೆ. ಬೈದ್ಬಿಟ್ಟು ಫೀಲಿಂಗಲ್ಲಿ ತರ್ತೀವಲ್ಲಕ್ಕ, ಬೇಜಾರನ್ನು ಫೀಲಿಂಗಲ್ಲಿ ತರ್ತೀವತ್ತಾನೆ. ನನಗೆ ಬೇಜಾರಾಗಿದ್ದನ ಹಿಂಗೆ ಮಾಡ್ಬಿಟ್ಟು ನಿಮ್ಗೇನು ಬುದ್ಧಿ ಇದೆಯಾ, ಹೆಂಗಾದ್ರೂ ಮಾಡಿ ನನಗಾಗಿದ್ದು ಬೇಜಾರು ನಿಮಗೆ ಬೇಜಾರು ಮಾಡಿಸ್ಬಿಡ್ತೀವತ್ತಾನೆ. ನೆಗೆಟಿವ್ ಮಾಡ್ಬೇಕಂದಾಗ ಆ ಥರ ನನಗಾಗಿದ್ದು ಶಾಂತಿ ನಿಮಗೆ ಅನುಭವ ಮಾಡಿಸ್ಬೇಕು. ಅದೇ ಸೇವೆ, ಅಲ್ಲಿವರೆಗೂ ಪ್ರಯತ್ನ ಅಷ್ಟೆ. ನಮಗಾಗಿದ್ದು ಶಾಂತಿ ಅನುಭವ ಹಂಗೇ ಬಿಡ್ಬೇಕು ನಾವು. ಆ ಥರ ಮಾಡಿದ್ದೆ ಆದರೆ ಎಲ್ಲರೂ ಒನ್ನಲ್ಲಿ ಬರ್ಬೋದು. ನಿಜವಾದ ಬಾಬನ ಮುದ್ದಾದ ಮಕ್ಕಳು, ಪ್ರಿಯವಾದ ಮಕ್ಕಳಾಗ್ಬೋದು. ಸೊ ಅದಕ್ಕೆ ಮತ್ತೆ ಹೇಳ್ತಾರೆ ಬಾಬಾ,